ಕರೀತಾರೆ. ನಾವು ಇದನ್ನು ಹೆಗ್ಡೆಯವರ ಬೀಡು ಅಂತ ಕರೀತೇವೆ. ಬೀಡು ಇದು ನಾನು ಕೂತ್ಕೊಳ್ಳುವ ಪೀಠ ಇದ್ದು. ಮನೆಯದ್ದು ಮೇನ್ ಎಂಟ್ರೆನ್ಸ್ ಇದು. ಇವಾಗ ಇದನ್ನ ಬೀಡು ಅಂತ ಕರೀತಾರೆ. ಇದು ಮನೆ, ಆದರೆ ಬೇರೆ ಮನೆ ಅಂತ ಕರೀತಾರೆ. ನಾವು ಇದನ್ನ ಹೆಗ್ಡೆಯವರ ಬೀಡು ಅಂತ ಕರೀತೇವೆ. ಬೀಡು ಅಂತಂದ್ರೆ ಈ ಎಲ್ಲ ರೀತಿಯ ಚಟುವಟಿಕೆಗಳು ಇರ್ತವೆ. ನಾವು ವಾಸವಾಗಿರುವಂಥ ಪ್ರದೇಶ. ಇದು ನಮ್ಮ ಪೂಜಾ ಕೇಂದ್ರ. ಇಲ್ಲಿ ಪೂಜೆಗಳೆಲ್ಲ ಬೆಳಿಗ್ಗೆ ಎದ್ದು ನಾನು ಪೂಜೆ ಮಾಡಿ ಇಲ್ಲಿಂದ ನಂತರ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ. ಇದು ಆತ್ಮಧರ್ಮ ಅಂತ ಹೇಳಿ ನಮ್ಮ ಜೈನ ತೀರ್ಥಂಕರರು ಇದ್ದಾರೆ. ಇಲ್ಲಿ ನಮ್ಮ ಪೂಜೆ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೇವೆ. ಮತ್ತೆ ಇಲ್ಲಿ ಕೆಳಗೆ ಪ್ರತ್ಯೇಕವಾದ ಮುನಿಗಳಿಗೆ ಬಂದರೆ ಮುನಿಗಳಿಗೆ ಆಹಾರ ಕೊಡಲಿಕ್ಕೆ ಅಂತ ಹೇಳಿ ಬೇರೆ ವ್ಯವಸ್ಥೆ ಇದೆ. ಮತ್ತೆ ಮಕ್ಕಳಿಗೆ ಶಾಲೆಯ ಮಕ್ಕಳು ಒಂದು 4 ಜನ ಮಕ್ಕಳಿದ್ದಾರೆ. ಮಕ್ಕಳಿಗೆ ಯಾವಾಗಲೂ ಬೀಡಲ್ಲಿ 4 ಜನ ಮಕ್ಕಳು 8 ಜನ ಮಕ್ಕಳು ಇರ್ತಾರೆ. ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅದರ ಜೊತೆಗೆ ಸ್ವಲ್ಪ ಹೊತ್ತು ನಮ್ಮ ಕೆಲಸಗಳ ಕಾರ್ಯಗಳಿಗೆ ಕೂಡ ಸಹಾಯ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂತ ಆಗುತ್ತೆ ಅವರಿದ್ರೆ. ಆಫೀಸ್ ಇದೆ. ಆಫೀಸಲ್ಲಿ ಬಂದವರನ್ನ ಮಾತಾಡಿಸುವಂಥದ್ದು, ವ್ಯವಸ್ಥೆ ಮಾಡುವಂಥದ್ದು ಇದೆ. ಆಮೇಲೆ ದಾನ ಕೊಡುವಂಥಕ್ಕೆ ಸೆಂಟರ್ ಕೂಡ ಇಲ್ಲಿ ಇದೆ. ಕಂಪ್ಯೂಟರ್ ಇದೆ. ಕಂಪ್ಯೂಟರ್ನಲ್ಲಿ ನಾನು ಫೋಟೋ ತೆಗೆದುದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಅಲ್ಲಿ ಮತ್ತೆ ಕಂಪ್ಯೂಟರಲ್ಲಿ ನೋಡಿ ನಾವು ಆ ಕಂಪ್ಯೂಟರಲ್ಲಿ ಒಳ್ಳೆ ಫೋಟೋವನ್ನು ಆಯ್ಕೆ ಮಾಡಿ ನಮ್ಮದು ಕೂಡ ತಿಂಗಳಿಗೊಮ್ಮೆ ಒಂದು ಪತ್ರಿಕೆ 2 ಇರೋದನ್ನ 2 ಪತ್ರಿಕೆಗೆ ಮುಖಪುಟಕ್ಕೆ ಮತ್ತು ಒಳಗಿನ ವಿಷಯಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತೇನೆ. ಹಾಗಾಗಿ ಈ ಸೆಕ್ಷನ್ ಪೂರ್ತಿ ಆಫೀಸ್ ಇರ್ತದೆ. ಇಲ್ಲಿ ಬಂದವರಿಗೆ ಬಾಯಾರಿಕೆ ಕೊಡ್ಲಿಕ್ಕೆ ನಮ್ಮ ಹುಡುಗರು ರೆಡಿ ಮಾಡಿ ಇಟ್ಟಿರ್ತಾರೆ. ಚಾವಡಿಗೆ ತಗೊಂಡೋಗಿ ಕೊಡ್ತಾರೆ. ಇಲ್ಲಿ ಒಳಗಡೆ ಕಂಪ್ಯೂಟರ್ ಇದೆ. ಇಲ್ಲೆಲ್ಲ ಇವರ ಆಫೀಸ್ನೆಲ್ಲ ಕೂತಿರ್ತಾರೆ. ಯಾವ ಕೆಲಸ ಮಾಡ್ತೀರಿ ಇಲ್ಲಿ ಹೇಳಿ ಅವರು. ಇವರು ಲೆಟರ್ಸ್ ಬರ್ತದೆ, ತುಂಬಾ ಕಾವಂದರಿಗೆ ರಾಶಿ ಲೆಟರ್ಸ್ ಬರ್ತದೆ. ಕರೆಸ್ಪಾಂಡೆನ್ಸ್ ಅವರು ನೋಡ್ಕೊಳ್ತಾರೆ. ಕೆಲವೆಲ್ಲ ಅವರು ಡಿಕ್ಟೇಟ್ ಮಾಡ್ತಾರೆ, ಅದನ್ನು ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಂಡು ಹೇಳ್ತಾರೆ. ಅದು ಕೈ ಧರ್ಮ ಅಂತ ಹೇಳುವಂತ ಕೋಣೆ. ಅದು ಆ ಕೋಣೆಯಿಂದ ಹೊರಗೆ ಬಾಗಿಲಿದೆ, ಹೊರಗಿಂದ ಕಿಟಕಿ ಇದೆ, ಅಲ್ಲೇ ಕೊಡ್ತಾರೆ. ವೈಟಿಂಗ್ ಹಾಲ್ ಚೆನ್ನಾಗಿ ಕೂತ್ಕೊಳ್ತಾರೆ. ಇಲ್ಲಿ ಒಳಗೆ ಅವರನ್ನು ಕಳಿಸ್ತಾರೆ. ಒಳಗೆ ಕಳಿಸಿ ಅವರೆಲ್ಲ ಒಳಗೆ ಇದು ಮಾಡ್ತಾರೆ. ಹಾಗಾಗಿ ಇದು ಮುಖ್ಯ ಚಾವಡಿ ಅಂತ ನಾವು ಹೇಳ್ತೇವೆ. ಒಳಗೆ ನಾವು ಕೂತ್ಕೊಳ್ಳೋ ಜಾಗಕ್ಕೆ ಚಾವಡಿ ಅಂತ ಹೇಳ್ತೇವೆ. ಚಾವಡಿ ಅಂದರೆ ಭೇಟಿ ಕೊಡುವ ಜಾಗಕ್ಕೆ ಚಾವಡಿ ಅಂತ ಹೇಳ್ತೇವೆ. ಚಾವಡಿ ಇರ್ತದೆ. ಚಾವಡಿಯಲ್ಲಿ ತಮ್ಮ ವಿಷಯಗಳನ್ನು ಹೇಳಿಕೊಡ್ತಾರೆ. ಅವರಿಗೆ ಅಲ್ಲಿಂದ ಪರಿಹಾರ, ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು, ತೀರ್ಥ ಸ್ನಾನ ಮಾಡಬೇಕು ಅಥವಾ ಅಭಿಷೇಕ ಮಾಡಿಸ್ಬೇಕು ಇತ್ಯಾದಿಗಳನ್ನ ಹೇಳಿದ ಪ್ರಕಾರ ಅವ್ರು ಹೋಗ್ತಾರೆ. ಇದು ಹಾಲ್. ಇದು ನಾನು ಕೂತ್ಕೊಳ್ಳುವ ಪೀಠ ಇದ್ದು. ಇಲ್ಲಿ ಕೂತು ಜನರಿಗೆ ಭೇಟಿ ಸಂದರ್ಶನ ಎಲ್ಲ ಕೊಡ್ತಾನೆ ಇಲ್ಲಿ ಕೂತು. ಮತ್ತು ಈ ಸಂದರ್ಶನದ ಸಮಯದಲ್ಲಿ ಅವರು ಮಾತಾಡ್ತಾರೆ, ನಾನು ಅವ್ರಿಗೆ ಉತ್ತರ ಕೊಡ್ತೇನೆ. ಎಲ್ಲ ಪುಸ್ತಕಗಳೆಲ್ಲ ಇರ್ತವೆ. ಈ ಪುಸ್ತಕಗಳಿಗೆಲ್ಲ ಅವರವರಿಗೆ ಬೇಕಾದಂಥ ಪುಸ್ತಕಗಳು, ಸ್ಥಳ ಪುರಾಣದ ಪುಸ್ತಕ, ಇದು ಕ್ಯಾಲೆಂಡರು, ಕ್ಯಾಲೆಂಡರ್ ಇರ್ತದೆ. ಕೆಲವರಿಗೆ ಇದು ಕೊಡ್ತೇನೆ, ಕೆಲವರಿಗೆ ಅದು ಕೊಡ್ತೇನೆ. ಮತ್ತು ಇಲ್ಲಿ ರಸೀದಿ ಇರ್ತದೆ. ಈ ರಸೀದಿಯಲ್ಲಿ
ನಾನು ಅವರಿಗೆ ಎಷ್ಟು ಮಂಜೂರಾತಿ ಕೊಡುತ್ತೇನೆ ಅಂತ. 10,000 ರೂಪಾಯಿಗಿಂತ ಮೇಲೆ ಕ್ಯಾಶ್ ಕೊಡಬಾರ್ದು ಅಂತ ಕಾನೂನು ಇದೆ. ಹಾಗೆ 10,000 ರೂಪಾಯಿ ಒಳಗೆ ಏನಾದರೂ ಖರ್ಚಿದೆ ಅದನ್ನು ಇಲ್ಲಿ ಬರೆದು ನಾನು ಕೊಡ್ತೇನೆ. ಅದನ್ನು ಫ್ರೀ ರಿಸೀಟ್ ಅಂತ ಮಾಡಿ ಅಲ್ಲಿ ಕ್ಯಾಶ್. ಹಾಗೆ ಇಲ್ಲಿ ಎಲ್ಲ ಚಟುವಟಿಕೆ ನಡೆಯುವಂಥ ಪ್ರಧಾನ ಕೇಂದ್ರ ಇದೆ ಚಾವಡಿ. ಇದು ಹಳೆ ಮಾತನ್ನು ಹೇಳೋದಂದ್ರೆ ಚಾವಡಿ. ಪೂಜೆ ಎಲ್ಲ ಮಾಡಿ ಗೃಹ ಚೈತನ್ಯ ಅಂತ ಹೇಳ್ತಾನು. ಪ್ರತಿ ಮನೆಯಲ್ಲಿ ಒಂದು ಗೃಹ ಚೈತನ್ಯ ಅಂತ ಇರುತ್ತೆ. ಹಾಗಾಗಿ ಇದು ಕೂಡ ಗೃಹ ಚೈತನ್ಯ. ಗೃಹ ಚೈತನ್ಯ ಇಲ್ಲಿ ಯಾರಾದರೂ ಬಂದರೆ ಸ್ವಾಮಿಗಳು ಅವರ ಬಂದರೆ ಕೂತು ಮಾತಾಡ್ಬೋದು. ನಾ ಹೆಚ್ಚಾಗಿ ಮೇಲೆ ಮಾತಾಡ್ತೇನೆ, ಕೆಳಗೆ ಇವರಮ್ಮ ಮತ್ತು ಇವರೆಲ್ಲ ಇದ್ದರೆ ಮಾತಾಡ್ತಾರೆ. ಮನೆಯದ್ದು ಮೈನ್ ಎಂಟ್ರೆನ್ಸ್ ಇದು. ಮದುಮಕ್ಕಳು ಎಲ್ಲ ಬರುದಿದ್ರೆ ಈ ಕಡೆಯಿಂದ ಬರ್ತಾರೆ. ಮನೆಯ ಇದು ಮುಖ್ಯ ದ್ವಾರ ಇದು. ಪೂರ್ವಾಭಿಮುಖವಾಗಿ ಬಂದ ಕೂಡಲೇ ಅಲ್ಲಿ ಬಸದಿ ಎಲ್ಲ ಸಿಗ್ತದೆ. ಮದುವೆ ಆದ್ರೆ ಏನಾದರೂ ಹೊಸ ಅಕ್ಕಿ ತರೋದು ಎಲ್ಲ ಈ ಕಡೆಯಿಂದ ತರ್ತಾರೆ. ವರ್ಷಕ್ಕೊಮ್ಮೆ ನವರಾತ್ರಿಯಲ್ಲಿ ಹೊಸ ಅಕ್ಕಿ ಊಟ. ಆಮೇಲೆ ದೇವರಿಗೆ ಉತ್ತರಿಗೆ ಅಂತ ಗಣಪತಿ ಚೌತಿ ಹಿಂದಿನ ದಿವಸ ದೇವರಿಗೆ ಹೊಸ ಅಕ್ಕಿ ಊಟ ಹಾಕ್ತಾರೆ. ಆಮೇಲೆ ನಾವೆಲ್ಲ ಹೊಸ ಅಕ್ಕಿ ಊಟ ಮಾಡ್ತೀವಿ. ಅದೆಲ್ಲ ಇಲ್ಲ, ಹುಲಿ ವೇಷನೇ ಇಲ್ಲ.